ಕೇಳು ರಾಡು ಪಾಡ್ಸ್ ಹೇಳ್ತೀನಿ, ತಾಳೇಲಿ ಕುಂದರ್ಸಕ ನಿಂಗ ಹೇಳ್ತೀನಿ, ತಾಳೇಲಿ ಕುಂದರ್ಸಕ ನಿಂಗ ಜಗ ಹೇಳ್ತೀನಿ. ಪಾಠ ಒಂದು ಹೇಳತ್ತಾ ಒಕ್ಕೂಟ ಮತ್ಲು ಅದರ ಭೂಪ್ರದೇಶದ ಮಹತ್ವ, ಯಾರಾದು ಹೇಳತ್ ನಿಂಗ ಬೇಕು ಇರಾಕ್ ಪಾರತ್ವ. ಆರ್ಟಿಕಲ್ ಒಂದು ಹೇಳಿತು ಭಾರತ ದೇಶ ರಾಜ್ಯಗಳ ಒಕ್ಕೂಟ, ಅದನ್ನ ಕರಿತಿ ನಿನ್ನು ಯೂನಿಯನ್ ಆಫ್ ಸ್ಟೇಟ. ಆರ್ಟಿಕಲ್ 2ರಲ್ಲಿ ಹೊಸ ರಾಜ್ಯ ಸ್ಥಾಪಿಸಿಕೋ ಓರ್ ಸೇರಿಸಿಕೊಂಡು, ವಿಧಿ 3ರಲ್ಲಿ ಹೆಸರನ್ನ ಬದಲಾಯಿಸಿ ಬಿಡು, ಅಥವಾ ಗಡಿಗಳನ್ನ ಮರುಹೊಂದಿಸಿ ಬಿಡು, ಅಥವಾ ರಾಜ್ಯವನ್ನ ಒಡೆದು ಹೊಸ ರಾಜ್ಯ ರಚಿಸಿ ಬಿಡು. ವಿಧಿ 4 ಹೇಳ್ತದ 2-3ರಲ್ಲಿ ಮಾಡಿರುವ ಬದಲಾವಣೆ ತಿದ್ದುಪಡಿ ಅಲ್ಲ, ನೀನು ತೂಸಿದ್ರೆ ಸಾಕು ಬಹುಮತ ಎಲ್ಲ. ಇಲ್ಲಿ ಕೇಳೋ ದೋಸ್ತ, ಅರ್ಥ ಆಯ್ತಾ ದೋಸ್ತ, ಟೆನ್ಷನ್ ಬಿಟ್ಟು ಡ್ಯಾನ್ಸ್ ಮಾಡ್ಕೊಟ್ ಕಳಿಯೋ ದೋಸ್ತ. ನೆಕ್ಸ್ಟ್ ಹೇಳ್ತೀನಿ ಕೆಲ, ನೆಕ್ಸ್ಟ್ ಹೇಳ್ತೀನಿ ಕೆಳ ನಿಂಗ ಪುರತ್ವದ ಬಗ್ಗೆ. ವಿಧಿ 5 ಹೇಳತದ ಪೌರತ್ವ ನಿದುವುದರ ಬಗ್ಗೆ, ಪಾಕಿಸ್ತಾನದಿಂದ ಬಂದಿ ಭರತಕ ವಿಧಿ ಅರತಕ, ವಿಧಿ 7 ಕಲಿಸಿತು ಭರದಿಂದ ಪಾಕಿಸ್ತಾನಕ. ವಿಧಿ ಅಂತ ಪ್ರಕಾರ ದೇಶ ಬಿಟ್ಟ ಹೊಂಟ ಬಿಟ್ಟರ ಅವರು ಭಾರತೀಯ ಮೂಲದವರು. ವಿಧಿ 9 ಪ್ರಕಾರ ಬೇರೆ ದೇಶದಾಗ ತಗೊಂಡ್ರೆ ಇಲ್ಲಿ ಕ್ಯಾನ್ಸಲ್ ಆಗತ್ತ. ವಿಧಿ 10 ಹೇಳುತ್ತೆ ಪೌರತ್ವೇ ಮುಂದುವರ್ಸೋಕೆ, ಇದಕ್ಕೆ ಸಂಬಂಧಿಸಿದ ಕಾನೂನು ಬಂದು ವಿಧಿ 11. ಇಲ್ಲಿ ಕೇಳೋ ದೋಸ್ತ, ಡ್ಯಾನ್ಸ್ ಮಾಡೋ ದೋಸ್ತ, ಲೈಕ್ ಹೊಡಿಯೋ ದೋಸ್ತ, ಶೇರ್ ಮಾಡೋ ದೋಸ್ತ. ಈಸಿ ವೇ ಟು ರಿವಿಷನ್.